ವಿಧಾನಸಭೆಯ ಚುನಾವಣಾ ಫಲಿತಾಂಶ ಪ್ರಕಟವಾಗಿ 21 ದಿನಗಳು ಕಳೆದರೂ ಭವಾನಿಪುರ ಕ್ಷೇತ್ರದಲ್ಲಿ ಮಮತಾ ಬ್ಯಾನರ್ಜಿ ಅನುಭವಿಸಿರೋ ಸೋಲು ಮಾತ್ರ ಇನ್ನೂ ರಾಜಕೀಯ ವಲಯದಲ್ಲಿ ಚರ್ಚೆಯ ಕೇಂದ್ರ ಬಿಂದುವಾಗಿ ಉಳ್ಕೊಂಡಿದೆ. ಹೊಸ ಸರ್ಕಾರ ಅಧಿಕಾರಕ್ಕೆ ಬಂದಿದ್ರೂ ಟಿಎಂಸಿ ನಾಯಕಿ ಮಮತಾ ಬ್ಯಾನರ್ಜಿ ತಮ್ಮ ಸೋಲನ್ನ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಭವಾನಿಪುರ ಕ್ಷೇತ್ರದಲ್ಲಿ ತಮ್ಮ ವಿರುದ್ಧ ದೊಡ್ಡ ಮಟ್ಟದ ಪಿತೂರಿ ನಡೆದು ಪ್ರಜಾಪ್ರಭುತ್ವದ ಮೇಲೆ ದೊಡ್ಡ ಅನ್ಯಾಯ ಆಗಿದೆ ಅನ್ನೋದು ಅವರ ಆರೋಪ. ಭವಾನಿಪುರ ಕ್ಷೇತ್ರದಲ್ಲಿ ಅನಿರೀಕ್ಷಿತ ಸೋಲಿನ 3 ವಾರಗಳಾದ ಮೇಲೂ ಟಿಎಂಸಿ ಮುಖ್ಯಸ್ಥೆ ಮಮತಾ ಬ್ಯಾನರ್ಜಿ ತನ್ನ ಸೋಲನ್ನು ಒಪ್ಪಿಕೊಳ್ಳೋದಕ್ಕೆ ರೆಡಿ ಇಲ್ಲ. ಚುನಾವಣಾ ಫಲಿತಾಂಶವನ್ನು ಸಂಪೂರ್ಣವಾಗಿ ಪ್ರಾಯೋಜಿತ ಅಂತ ಕರೆದಿರೋ ಅವರು ಈ ಸಂಪೂರ್ಣ ರಾಜಕೀಯ ಯುದ್ಧವನ್ನು ರಾಷ್ಟ್ರೀಯ ನ್ಯಾಯಾಲಯಕ್ಕೆ ಕೊಂಡೊಯ್ಯೋ ಅಂತಿಮ ನಿರ್ಧಾರ ಮಾಡಿದ್ದಾರೆ. ಮಮತಾ ಬ್ಯಾನರ್ಜಿ ಭವಾನಿಪುರ ಕ್ಷೇತ್ರದಲ್ಲಿ ಹಲವು ವರ್ಷಗಳಿಂದ ಪ್ರತಿನಿಧಿಸುತ್ತಿದ್ದಾರೆ. 2011ರಿಂದ ಈ ಕ್ಷೇತ್ರವನ್ನ ತಮ್ಮ ಬಲವಾದ ಕೋಟೆಯನ್ನಾಗಿ ಉಳಿಸಿಕೊಂಡಿದ್ದ ಅವರು ಈ ಸಲ ಫಲಿತಾಂಶವನ್ನ ಜನರ ತೀರ್ಮಾನ ಅಂತಲ್ಲ, ಆಡಳಿತಾತ್ಮಕ ಕುತಂತ್ರ ಅಂತ ಹೇಳ್ತಾ ಇದ್ದಾರೆ. ಜನ ತಮ್ಮ ಪರ ಮತ ಹಾಕಿದ್ರು, ಆದರೆ ಫಲಿತಾಂಶವನ್ನ ಬಲವಂತವಾಗಿ ಚೇಂಜ್ ಮಾಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ಸಂಪೂರ್ಣ ವಿಷಯವನ್ನ ನ್ಯಾಯಾಲಯಕ್ಕೆ ಕೊಂಡೊಯ್ಯೋ ನಿರ್ಧಾರವನ್ನ ಈಗಾಗಲೇ ಮಾಡಿದ್ದಾರೆ. ತಮ್ಮ ವಿರುದ್ಧ ಜಯ ಸಾಧಿಸಿದ ಸುವೇಂದು ಅಧಿಕಾರಿಗೆ ದೀದಿ ನೇರವಾಗಿ ಸವಾಲ್ ಹಾಕಿದ್ದಾರೆ. ನಿಮ್ಮಲ್ಲಿ ಧೈರ್ಯ ಮತ್ತು ಸತ್ಯ ಇದ್ರೆ ನ್ಯಾಯಾಲಯಕ್ಕೆ ಬನ್ನಿ, ಭವಾನಿಪುರದಲ್ಲಿ ನಡೆದಿದ್ದನ್ನು ಅಲ್ಲೇ ಚರ್ಚೆ ಮಾಡೋಣ. ಜನರ ಮತ ನಮ್ಮದೇ, ಆದರೆ ಫಲಿತಾಂಶವನ್ನ ಬೇರೆಯಾಗಿ ತೋರಿಸಲಾಗಿದೆ ಅಂತ ಹೇಳ್ತಿದ್ದಾರೆ. ಭವಾನಿಪುರದಲ್ಲಿ ನ್ಯಾಯಯುತ ಚುನಾವಣೆ ನಡೆದಿಲ್ಲ, ಬಲವಂತದ ಸೋಲು ಹೇರಲಾಗಿದೆ ಅಂತ ಹೇಳಿದ್ದಾರೆ. ಮತ ಎಣಿಕೆ ವೇಳೆ ಬಳಸಲಾದ ಇವಿಎಂ ಯಂತ್ರಗಳ ಮೇಲೂ ಮಮತಾ ಗಂಭೀರ ಆರೋಪ ಮಾಡಿದ್ದಾರೆ. ಭವಾನಿಪುರ ಕ್ಷೇತ್ರದ ಎಲ್ಲ ಇವಿಎಂಗಳನ್ನು ವಿಧಿವಿಜ್ಞಾನ ಪರೀಕ್ಷೆಗೆ ಒಳಪಡಿಸಬೇಕು. ಯಂತ್ರಗಳಲ್ಲಿ ನಡೆದಿರೋ ತಿರುಚುವಿಕೆಯಾಗ ಬಹಿರಂಗವಾಗುತ್ತೆ ಅನ್ನೋದು ಅವರ ಅಭಿಪ್ರಾಯ. ಇವಿಎಂಗಳನ್ನು ತೊಡಕು ಮಾಡಿರುವುದು ಸಾಬೀತಾದರೆ ಬಿಜೆಪಿಯ ನಿಜ ಸ್ವರೂಪ ದೇಶದ ಜನರಿಗೆ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ಮಮತಾ ಬ್ಯಾನರ್ಜಿ ಕೇಂದ್ರ ಚುನಾವಣಾ ಆಯೋಗದ ಮೇಲೂ ಕೂಡ ಆರೋಪ ಮಾಡ್ತಿದ್ದಾರೆ. ಚುನಾವಣಾ ಆಯೋಗದ ಕೇಂದ್ರ ಕಚೇರಿಯಿಂದಾನೇ ಭವಾನಿಪುರದಲ್ಲಿ ರಿಗ್ಗಿಂಗ್ ಮತ್ತು ಚುನಾವಣಾ ವಂಚನೆಯ ಪಿತೂರಿ ನಡೆದಿದೆ ಅಂತ ಹೇಳ್ತಿದ್ದಾರೆ. ದೆಹಲಿಯ ಹಿರಿಯ ಅಧಿಕಾರಿಗಳು, ಬಿಜೆಪಿ ತಂತ್ರಜ್ಞರು ಸೇರಿಕೊಂಡು ಸ್ಥಳೀಯ ಮಟ್ಟದಲ್ಲಿ ಫಲಿತಾಂಶದ ಮೇಲೆ ಪ್ರಭಾವ ಉಂಟು ಮಾಡಿದ್ದಾರೆ. ಇದನ್ನ ನ್ಯಾಯಾಲಯದಲ್ಲಿ ಪುರಾವೆಗಳೊಂದಿಗೆ ತೋರಿಸ್ತೀನಿ ಅಂತ ಚಾಲೆಂಜ್ ಮಾಡ್ತಿದ್ದಾರೆ. ಮತ ಎಣಿಕೆ ದಿನದ ಘಟನೆಗಳನ್ನು ವಿವರಿಸ್ತಾ ಟಿಎಂಸಿ ಏಜೆಂಟರನ್ನ ಎಣಿಕೆ ಕೇಂದ್ರಗಳಿಂದ ಹೊರಹಾಕಲಾಯಿತು ಅಂತ ಹೇಳಿದ್ದಾರೆ. ಅನೇಕ ಟಿಎಂಸಿ ಪ್ರತಿನಿಧಿಗಳಿಗೆ ಎಣಿಕೆ ಕೊಠಡಿಗಳಲ್ಲಿ ಕೂತ್ಕೊಳ್ಳೋದಕ್ಕೂ ಅವಕಾಶ ಕೊಡದೆ ಬಲವಂತವಾಗಿ ಹೊರಕ್ಕೆ ಕಳಿಸಿದ್ದಾರೆ ಅಂತ ಹೇಳ್ತಿದ್ದಾರೆ. ಭದ್ರತಾ ವ್ಯವಸ್ಥೆ ಮೇಲೂ ಕೂಡ ಗಂಭೀರ ಆರೋಪವನ್ನ ಮಾಡಿ ಕೆಲವು ಪ್ರಶ್ನೆಗಳನ್ನ ಎತ್ತಿದ್ದಾರೆ. ಡೇಟಾ ಸೆಂಟರ್ ಒಳಗೆ ಅಕ್ರಮವಾಗಿ ಇದ್ದು ಇಡೀ ಚುನಾವಣಾ ಪ್ರಕ್ರಿಯೆಯನ್ನೇ ತಮ್ಮ ಕೈಗೆತ್ತಿಕೊಂಡಿದ್ರು ಅಂತಾನೂ ಆರೋಪ ಮಾಡ್ತಿದ್ದಾರೆ. ಇದೆಲ್ಲದರ ಮಧ್ಯೆ ಮಮತಾ ಬ್ಯಾನರ್ಜಿ ತನ್ನ ಹೋರಾಟವನ್ನ ರಾಜ್ಯದ ಮಟ್ಟಕ್ಕೆ ಮಾತ್ರ ಸೀಮಿತ ಮಾಡದೆ ರಾಷ್ಟ್ರ ಮಟ್ಟಕ್ಕೂ ಕೊಂಡೊಯ್ಯೋ ಸೂಚನೆ ಕೊಟ್ಟಿದ್ದಾರೆ. ದೇಶದಲ್ಲಿ ಸರ್ವಾಧಿಕಾರಿ ಶೈಲಿಯ ಆಡಳಿತ ನಡೀತಾ ಇದೆ, ಅದರ ವಿರುದ್ಧ ತಾನೂ ಹಾಗೆ ಇತರ ವಿರೋಧ ಪಕ್ಷಗಳು ಒಟ್ಟಾಗಿ ಹೋರಾಡಬೇಕು ಅಂತ ಹೇಳಿದ್ದಾರೆ. ಜೂನ್ನಲ್ಲಿ ವಿರೋಧ ಪಕ್ಷಗಳ ಇಂಡಿಯಾ ಮೈತ್ರಿಕೂಟದ ಮಹತ್ವದ ಸಭೆ ನಡೆಯಲಿದ್ದು, ಆ ಸಭೆಯಲ್ಲಿ ಬಿಜೆಪಿಯ ಅನಿಯಂತ್ರಿತತೆ ಹಾಗೆ ಸರ್ಕಾರಿ ಯಂತ್ರದ ದುರುಪಯೋಗದ ವಿರುದ್ಧ ಒಂದು ಸಾಮಾನ್ಯ ರಾಷ್ಟ್ರೀಯ ಕಾರ್ಯತಂತ್ರ ರೂಪಿಸೋದಕ್ಕೆ ಡಿಸೈಡ್ ಮಾಡಿದ್ದಾರೆ. ಮಮತಾ ಬ್ಯಾನರ್ಜಿ ಪ್ರಕಾರ ಭವಾನಿಪುರದ ಘಟನೆ ಕೇವಲ ಒಂದು ಕ್ಷೇತ್ರದ ವಿಷಯ ಅಲ್ಲ, ದೇಶದ ಪ್ರಜಾಪ್ರಭುತ್ವದ ಭವಿಷ್ಯದ ವಿಚಾರವಾಗಿ ಕೂಡ ಇದನ್ನ ನೋಡಬೇಕು ಅಂತ ಹೇಳ್ತಾ ಇರೋದ್ರಿಂದ ದೊಡ್ಡ ಸ್ಟ್ರಾಟಜಿಯೊಂದಿಗೆ ಮಮತಾ ಮುನ್ನಡೀತಾ ಇದ್ದಾರೆ. ಗಾಯಗೊಂಡ ಸಿಂಹದ ಘರ್ಜನೆ ಭೀಕರವಾಗಿರುತ್ತೆ, ಜೋರಾಗಿರುತ್ತೆ ಅಂತ ಹೇಳ್ತಾರೆ. ಈಗ ದೀದಿ ಒಂದು ರೀತಿ ಗಾಯಗೊಂಡಿರೋ ಸಿಂಹನ ಅಥವಾ ಅಧಿಕಾರವನ್ನ ಕಳೆದುಕೊಂಡು ಕೇವಲ ಈ ರೀತಿ ಹೇಳಿಕೆಗಳನ್ನ ಕೊಡ್ತಾ ಆರೋಪಗಳನ್ನ ಮಾಡ್ತಾ ಜನರ ಗಮನ ಸೆಳೆಯೋದಕ್ಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರಾ ಗೊತ್ತಿಲ್ಲ. ಸೊ ಇವರ ಈ ಹೋರಾಟ ಯಾವ ರೀತಿಯಾಗಿ ಆಗಿರುತ್ತೆ? ಒಂದ್ ರೀತಿ ಕೆಲವರು ಇದನ್ನ ಹಲ್ಲು ಕಿತ್ತ ಹಾವು ಅಂತ ಹೇಳ್ತಾರೆ, ಆದ್ರೆ ನಿಜಕ್ಕೂ ಆ ರೀತಿಯಾಗಿರುತ್ತಾ ಅಥವಾ ಗಾಯಗೊಂಡ ಸಿಂಹದ ಘರ್ಜನೆ ಜೋರಾಗಿರುತ್ತೆ ಅನ್ನೋ ಮಾತನ್ನ ನಿಜ ಮಾಡೋ ರೀತಿಯಲ್ಲಿ ಏನಾದ್ರೂ ಭರ್ಜರಿ ಪ್ಲಾನ್ ಮಾಡ್ತಾ ಇದ್ದಾರಾ? ಇದರಿಂದ ಪಶ್ಚಿಮ ಬಂಗಾಳ ಸರ್ಕಾರದ ಮೇಲೆ ಏನಾದ್ರೂ ಎಫೆಕ್ಟ್ ಆಗುತ್ತಾ? ಕಾದು ನೋಡೋಣ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.